ಈ ಬಾಲಕಿ ಹೆಸರು ನೀತಿ ಕುಲಕರ್ಣಿ. ಧಾರವಾಡದ ಮಾಳಮಡ್ಡಿ ಬಡಾವಣೆಯ ಈಕೆ ವಿದ್ಯಾರ್ಥಿ ದೆಸೆಯಿಂದಲೇ ಹೊಸ ತಾಂತ್ರಿಕ ಕೌಶಲ್ಯಗಳನ್ನು ಕಲಿತು ಅದರ ಮೂಲಕ ಆರ್ಥಿಕ ಸ್ವಾವಲಂಬಿಯಾಗಲು ಹೊರಟಿದ್ದಾಳೆ. ವಿನಾಯಕ ಹಾಗೂ ಅಂಜಲಿ ದಂಪತಿಯ ಮಗಳಾಗಿರುವ ಈಕೆ ಕೆಇ ಬೋರ್ಡ್ನ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ನಿತ್ಯದ ಅಭ್ಯಾಸಕ್ಕೆ ಪೂರಕವಾಗಿ ವಿಜ್ಞಾನ ಪ್ರಯೋಗಗಳು, ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಆದರೆ ನೀತಿ ಕುಲಕರ್ಣಿ ತಾಂತ್ರಿಕತೆಗಳನ್ನು ಬಳಸಿಕೊಂಡು ನಿತ್ಯದ ಅಭ್ಯಾಸದ ಜೊತೆಗೆ ಹೊಸ ಉದ್ಯೋಗದ ದಾರಿಯನ್ನು ಸಹ ಕಂಡುಕೊಳ್ಳುವ ಮೂಲಕ ಇತರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾಳೆ. 3D ತಂತ್ರಜ್ಞಾನ ಬಳಸಿಕೊಂಡು ಮದ್ರಾಸ್ ಐಐಟಿ ಸಂಶೋಧಕರು ಒಂದು ಇಡೀ ಕಟ್ಟಡವನ್ನೇ ನಿರ್ಮಿಸಿರುವುದನ್ನು ಪ್ರೇರಣೆಯಾಗಿ ಪಡೆದುಕೊಂಡ ಈಕೆ ಈ ಬಗ್ಗೆ ಗೂಗಲ್ನಲ್ಲಿ ಹುಡುಕಾಟ ನಡೆಸಿ 3D ತಂತ್ರಜ್ಞಾನದ ಮೂಲಕ ತಾನೂ ಸಹ ಏನಾದರೂ ಮಾಡಬೇಕೆಂದು ನಿರ್ಧರಿಸಿ 3D ಲ್ಯಾಬ್ಸ್ ಹಾಗೂ ಇತರೆ ಆಕರ್ಷಕ ವಸ್ತುಗಳನ್ನು ಸಿದ್ಧಪಡಿಸುವ ಮೂಲಕ ಗಮನ ಸೆಳೆದಿದ್ದಾಳೆ. ನಾ ನೀತಿ ಕುಲಕರ್ಣಿ ಅಂತ. ನಾ 7ನೇ ತರಗತಿಯಲ್ಲಿ ಓದ್ಲಿಗತ್ತೇನೀಗ. ನಾನು ಧಾರವಾಡ ಒಳಗ ಇರ್ತೇನೀಗ. ನಾನು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೇನಿ, 3D ಪ್ರಿಂಟಿಂಗ್ ಅಂತ ಹೇಳಿ. ಇದು 3D ಪ್ರಿಂಟಿಂಗನ್ನು ಯಾಕೆ ನಾ ಸ್ಟಾರ್ಟ್ ಮಾಡಿದೆ ಅಂದ್ರೆ ಇದು ಫ್ಯೂಚರ್ ಪ್ಲ್ಯಾನ್ ಅದ. ಇದು ಮುಂದಿಂದ ಎಲ್ಲಾನು ಲೈಕ್ ಈಗ ಫುಲ್ ಹಿಂಗೆ ಕಟ್ಟಡಗಳನ್ನ 3D ಪ್ರಿಂಟೆಡ್ಲೇ ಆಗ್ಲಿಕತ್ತಾವ. ಆಮೇಲೆ IIT ಮದ್ರಾಸ್ನವ್ರು ಫುಲ್ ಒಂದು ಕಟ್ಟಡ ಕಟ್ಟಾರ, ಅದು 3D ಪ್ರಿಂಟಿಂಗ್ಲೇ ಕಟ್ಟಾರ, 3D ಪ್ರಿಂಟರ್ ಮಷೀನ್ಲೇ ಕಟ್ಟಾರ. ಆಮೇಲೆ IIT ಖರಗ್ಪುರದವರು ಫುಲ್ ವಂದೇ ಭಾರತ್ ಟ್ರೈನನ್ನು ಇದು 3D ಪ್ರಿಂಟಿಂಗ್ ಮಷೀನ್ಲೇ ಮಾಡ್ಬೇಕಂತ ವಿಚಾರ ಮಾಡ್ಯಾರ. ಇದರಲ್ಲೇ ಅಡ್ವಾಂಟೇಜ್ ಏನಂದ್ರೆ ಸ್ಕ್ರೂಸ್ ನಾವು ಈಗ ನಮ್ದು ಇದು ಫುಲ್ ಮಷೀನ್ ಸಣ್ಣ ಸ್ಕ್ರೂಸ್ ಮೇಲೆ ಬೇಸ್ಡ್ ಅವ. ಇವು ಒಂದು ಸ್ಕ್ರೂ ಆ ಕಡೆಯಿಂದ ಈ ಕಡೆ ಆಯ್ತಂದ್ರೆ ಫುಲ್ ಮಷೀನನ್ನು ಹಾಳಾಗಿಬಿಡ್ತದೆ. ಸೊ ಅದೊಂದು ಅಡ್ವಾಂಟೇಜ್. ನಾವೀಗ ಬಿಸ್ನೆಸ್ ಏನಂದ್ರೆ ನಮ್ದು ಎಕ್ಸಾಕ್ಟ್ಲಿ ಮೂನ್ ಲ್ಯಾಂಪ್ಸನ್ನು ಪ್ರಿಂಟ್ ಮಾಡೋದು. ಸೊ ಇವು ಮೂನ್ ಲ್ಯಾಂಪ್ಸನ್ನು ಈಗ ನಾವು ಯೂಶ್ವಲಿ ಸ್ಪಿರಿಚುವಲ್ ಲೀಡರ್ಸ್ದದು ಇದು ಮಾಡ್ತೇವೆ. ಲೈಕ್ ಈಗ ಭಾಳ ಜನ ವೆಂಕಪ್ಪಗೆ ಇಲ್ಲೇ ಮಾಳಮಡ್ಡಿ ಒಳಗೆ ಭಾಳ ಜನ ವೆಂಕಪ್ಪನ ಭಕ್ತರಿದ್ದಾರೆ. 3D ಪ್ರಿಂಟರ್ನೊಂದಿಗೆ ಖರೀದಿಸಿರುವ ನೀತಿ ತನ್ನ ಮೊಬೈಲ್ನಲ್ಲಿ ಫ್ಯೂಷನ್ ಲ್ಯಾಬ್ ಹಾಗೂ ಲಿಥೋಫೇನ್ ಸಿಯರ್ ಮೇಕರ್ ಎಂಬ ಆಪ್ಗಳನ್ನು ಬಳಸಿಕೊಂಡು ಲ್ಯಾಂಪ್ ಅಥವಾ ಇನ್ನಾವುದೋ ವಸ್ತುವಿನ ಮೇಲೆ ಮುದ್ರಣ ಆಗುವ ಚಿತ್ರವನ್ನು ಸಂಯೋಜನೆ ಮಾಡಿ ಮುದ್ರಿಸುತ್ತಿದ್ದಾಳೆ. ಈಗಾಗಲೇ ಮ್ಯೂನ್ ಲ್ಯಾಂಪ್ಗಳ ಮೂಲಕ ಆಧ್ಯಾತ್ಮ ಗುರುಗಳು, ಕ್ರೀಡಾ ತಾರೆಗಳು, ಸಿನಿಮಾ ತಾರೆಗಳು, ದಂಪತಿ ಸೇರಿದಂತೆ ವಿವಿಧ ಚಿತ್ರಗಳನ್ನು ಬೆಳಕಿನ ಸಂಯೋಜನೆಯೊಂದಿಗೆ ಮುದ್ರಿಸಲಾಗಿದೆ. ಜೊತೆಗೆ ಉಡುಗೊರೆ ಕೊಡಲು ಆಕರ್ಷಕ ಆಟಿಕೆ ವಸ್ತುಗಳು, ಕೀ ಚೈನ್ಗಳು, ಲೋಗೋ ಮೂರ್ತಿಗಳ ನಿರ್ಮಾಣ ಸಹ ಈ 3D ಪ್ರಿಂಟರ್ ಮೂಲಕ ನೀತಿ ಮಾಡುತ್ತಿದ್ದಾಳೆ. 18,000 ರೂಪಾಯಿಗೆ 3D ಪ್ರಿಂಟರ್ ಖರೀದಿಸಿದ್ದು, ಚಿತ್ರ, ಬೆಳಕಿನ ಸಂಯೋಜನೆ ಸಮೇತ ಒಂದು ಮೂನ್ ಲ್ಯಾಂಪ್ ತಯಾರಿಸಲು 350ರಿಂದ 400 ರೂಪಾಯಿಗಳಷ್ಟು ವೆಚ್ಚವಾಗುತ್ತಿದ್ದು, ಅವುಗಳನ್ನು 750ರಿಂದ 960 ರೂಪಾಯಿವರೆಗೆ ಮಾರಾಟ ಮಾಡುತ್ತಿದ್ದಾಳೆ. ಅಲ್ಲಿ ಇವೆಲ್ಲ ಸೇಲ್ ಆಗ್ತಾವ. ಇದರಿಂದ ನಾ ಈಗ ಆಲ್ರೆಡಿ ಸ್ಟೂಡೆಂಟ್ ಇದ್ದೇನೆ, ಮತ್ತು ಇದರಲ್ಲೇ ನಂಗೆ ಹೊಸ ಸ್ಕಿಲ್ಸ್ ಡೆವಲಪ್ ಮಾಡಲಿಕ್ಕೆ ಯೂಸ್ ಆಗ್ಲಿಕ್ಕತ್ತದ. ಲೈಕ್ ಮಾರ್ಕೆಟಿಂಗ್ ಅದನ್ನ ಈಗಿಂದ ನಾ ಕಲಿಯೋದಾಗ್ಲಿಕತ್ತದ. ಇದು ಫಸ್ಟ್ದಿಂದ ಹಿಡ್ಕೊಂಡು ಲಾಸ್ಟ್ ತನಕ ಎಲ್ಲ ನಾನೇ ಮಾಡ್ಬೇಕಾಗ್ತದೆ. ಲೈಕ್ ಫಂಡ್ ರೇಸಿಂಗ್ ಅದು ಮಾಡ್ಲಿಕತ್ತಿತ್ತು. ನಾನು ಮುಂಚೆ ಫಂಡ್ ರೇಸಿಂಗು ನಾನೇ ಮಾಡಿದ್ದೆ ಇದರಿಂದ. ಆಮೇಲೆ ಇವೆಲ್ಲ ನಾನು ಈಗಿಂದ ಕಲೀಲಿಕತ್ತೀನಿ. ಆಮೇಲೆ ಕ್ಯಾಡ್ ಅಂತ ಒಂದು ಸಾಫ್ಟ್ವೇರ್ ಬರ್ತದೆ, ಲೈಕ್ ಕಂಪ್ಯೂಟರ್ ಏಡೆಡ್ ಡಿಸೈನ್ಸ್ ಅಂತೇಳಿ. ಅದು ದೊಡ್ಡ ಆರ್ಕಿಟೆಕ್ಚರ್ಸ್ ಅದು ಯೂಸ್ ಮಾಡ್ತಾರೆ. ಅದನ್ನು ಆರ್ಕಿಟೆಕ್ಟ್ಸ್ ಅದು ಬಿಲ್ಡಿಂಗ್ ಡಿಸೈನ್ ರೆಡಿ ಮಾಡಲಿಕ್ಕೆ. ಅದರಿಂದ ನಾ ಇದನ್ನು ಈಗ ಕಲಿಬೇಕಾಗ್ತದಲ್ಲ, ಸೊ ನಂಗೆ ಇದು ಮುಂದೆಲ್ಲ ಹೆಲ್ಪ್ ಆಗ್ತದೆ. ದಿಸ್ ಈಸ್ ಮೈ ಮೇನ್ ಅಡ್ವಾಂಟೇಜ್. ಇದು ನಂಗೆ ಒಂದು ಪೀಸಿಗೆ 740 ರೂಪಾಯಿ ನಾವು ಟೋಟಲ್ ಪ್ರೈಸ್ ಇಟ್ಟೇವಿ. ಇದರಿಂದ ನಂಗೆ ಪ್ರಾಫಿಟೂ ಭಾಳ ಆಗ್ಲಿಕ್ಕತ್ತದ. ಆಮೇಲೆ ನಮ್ಗಿದು ಮಷೀನ್ ಬಿದ್ದಿದ್ದನ 20,000ಕ್ಕೆ ಬಿದ್ದಿತ್ತು ಈ ಮಷೀನ್ ನಮ್ಗೆ. ಅದೆಲ್ಲ ನಾನೀಗ 20 ಯೂನಿಟ್ಸ್ ಸೇಲ್ ಮಾಡಿದ ಕೂಡಲೇ ಅದೆಲ್ಲ ನಂಗೆ ರೊಕ್ಕ ಹೊಳ್ಳಿ ಬಂದಂಗೆ ಆಗ್ಯದ. ಮತ್ತು ಈ ಬಿಸ್ನೆಸ್ ಭಾಳ ಪ್ರಾಫಿಟೇಬಲ್ಲು ಅದ ನಂಗೆ. ಹಂಗೆ ಭಾಳ ಖುಷಿ ಆಗ್ಯದ ಇದು ಸ್ಟಾರ್ಟ್ ಮಾಡಿ. ಆಮೇಲೆ ಇದು ನಂಗೆ ಎಜುಕೇಷನಿಗೂ ಹೆಲ್ಪ್ ಆಗ್ತದೆ. ಮುಂದಾದ್ರೂ ಇದು ಹೆಲ್ಪ್ ಆಗ್ತದೆ, ಈಗಾದ್ರೂ ಹೆಲ್ಪ್ ಆಗ್ಲಿಕ್ಕತ್ತದ ನಂಗೆ ನ್ಯೂ ಸ್ಕಿಲ್ಸ್ ಅಂತ ಹೇಳಿ. ನಿತ್ಯದ ಅಭ್ಯಾಸದ ಜೊತೆಗೆ ಈ ಮೂಲಕ ಹೊಸ ತಾಂತ್ರಿಕ ಕೌಶಲ್ಯ ಕಲಿಯುತ್ತಿರೋ ನೀತಿ ಇಂಜಿನಿಯರಿಂಗ್ನಲ್ಲಿ ಕಲಿಯಬೇಕಾದ ಕ್ಯಾಡ್ ಸಾಫ್ಟ್ವೇರ್ ಈಗಾಗಲೇ ಕಲಿತಿದ್ದಾಳೆ. ಜೊತೆಗೆ ಮಾರುಕಟ್ಟೆ ಕೌಶಲ್ಯವೂ ಗೊತ್ತಾಗಿದೆ. ಶಾಲೆಯ ಶಿಕ್ಷಕರು, ಅವರ ಸ್ನೇಹಿತರು, ಸಂಬಂಧಿಕರು ಆಕೆ ಸಿದ್ಧಪಡಿಸಿರುವ ಮೂನ್ ಲ್ಯಾಂಪ್ಗಳನ್ನು ಖರೀದಿಸುತ್ತಿದ್ದಾರೆ. 6 ತಿಂಗಳಿಂದ ಈ ಕಾರ್ಯ ಶುರು ಮಾಡಲಾಗಿದ್ದು, ಈ ವಸ್ತುಗಳಿಗೆ ತುಂಬಾ ಬೇಡಿಕೆ ಬರ್ತಿದೆ. ಒಟ್ನಲ್ಲಿ ಇಷ್ಟೊಂದು ಸಣ್ಣ ವಯಸ್ಸಿನಲ್ಲಿಯೇ ತನ್ನ ಪ್ರತಿಭೆಯನ್ನ ತೋರಿಸುತ್ತಿರುವ ಈಕೆಗೆ ಎಲ್ಲರೂ ಆಲ್ ದಿ ಬೆಸ್ಟ್ ಹೇಳುತ್ತಿದ್ದಾರೆ.
ಪ್ರವೀಣಾ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.